ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಡು ಕರುಣಿ ನೀನಂದರಿತು ಹೇರೊಡಲ ನಮಿಸುವೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನಗಳ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸು ಎನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣೆ ನಿತ್ಯ ನಿತ್ಯ ಜಗದಾಧಾರೆ ಮುಕ್ತ ಮುಕ್ತ ಗಣ ವಿನುತೆ ಚಿತ್ತೈಸು ಭಿನ್ನ ಪವ ಶ್ರೀ ಪುರುಷೋತ್ತಮನ ವಕ್ಷ ನಿವಾಸಿನಿ ಭೃತ್ಯವತ್ಸಲೆ ಕಾಯೆ ತ್ರಿಜಗನ್ಮಾತೆ ವಿಖ್ಯಾತೆ ಜಗದುದರನ ಅತಿ ವಿಮಲ ಗುಣರೂಪಗಳ ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತಾ ಮಿಗೆ ಹರುಷದಿಂ ಪಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವು. ಇವತ್ತು ಶುಕ್ರವಾರದ ದಿವಸದ ನಮಗೆ ಬಹಳ ಮಿತ್ರರಾದ ನಮ್ಮ ಕೃಷ್ಣಮೂರ್ತಿ ರಾಯರ ತಾಯಿಯ ಒಂದು ಶ್ರಾದ್ದದ ಪುಣ್ಯ ದಿನದ ಆರಾಧನೆಯ ಪರ್ವಕಾಲದಲ್ಲಿ ಲಕ್ಷ್ಮೀದೇವಿಯ ಚಿಂತನೆ ಮಾಡಬೇಕು ಅಂತ ದೇವರು ಪ್ರೇರಣೆ ಆಗಿದೆ. ಒಂದು ಲಕ್ಷ್ಮೀದೇವಿಯ ಕೃತಿಯನ್ನ ಪುರಂದರದಾಸರ ರಚನೆಯನ್ನ ಇವತ್ತು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಹರಿಗುರುಗಳ ಅನುಗ್ರಹದಿಂದ. ಹರೇ ಶ್ರೀನಿವಾಸ ಗುರುವರಾಗಲಿ. ಮರಳು ಮಾಡಿಕೊಂಡೆ ಅಲ್ಲೇ ಮಾಯಾದೇವಿಯೇ ಇರಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಪಂಥೆ ಮರಳು ಮಾಡಿಕೊಂಡೆ ಅಲ್ಲೇ ಮಾಯಾದೇವಿಯೇ. ದಾಸರು ಹೇಳ್ತಾ ಇದ್ದಾರೆ, ಲಕ್ಷ್ಮೀದೇವಿ ಪರಮಾತ್ಮನನ್ನ ಮರಳು ಮಾಡಿಕೊಂಡಿದ್ರೇನು? ನಾವು ಅರಳು ಮರಳು ಅಂತ ಹೇಳ್ತೇವೆ. ಅರಳು ಅಂದ್ರೆ ಎಚ್ಚರ ಇರೋದು, ಮರಳು ಅಂದ್ರೆ ಎಚ್ಚರ ತಪ್ಪಿರೋದು. ಆ ಎಚ್ಚರ ತಪ್ಪಿದಾಗಲೂ ಕೂಡ ಭಗವಂತನ ಚಿಂತನೆ ಸದಾ ಸರ್ವಕಾಲ ಸರ್ವಸ್ಥಳದೇ ವ್ಯಾಪ್ತನಾದ ಸರ್ವದೋಷ ರಹಿತನಾದ ಗರುಡ ಗಮನನಾದ ಪುರಂದರ ವಿಠಲನ್ನ ನಿತ್ಯ ಸೇವೆ ಮಾಡತಕ್ಕಂತ ನಮ್ಮ ಲಕ್ಷ್ಮೀದೇವಿ ಇಲ್ಲಿ ಒಂದು ದಾಸರು ಅಂತಾರೆ, ಮರಳು ಮಾಡಿಕೊಂಡೆ ಅಲ್ಲೇ ಮಾಯಾದೇವಿಯೇ. ಮರಳು ಮಾಡಿಕೊಂಡ್ಬಿಟ್ಲಂತೆ. ಹೆಂಗೆ? ಸ್ವಾಮಿಯನ್ನ ಏನ್ ಮಾಡ್ಕೊಂಡ್ಲು? ಇರಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ. ರಾತ್ರಿ ಇವಳು ಸೇವೆ ಮಾಡೋದು, ಇವಳು ಪೂಜೆ ಮಾಡೋದು, ಇವಳು ದೇವರನ್ನ ಹೊಲಿಸ್ಕೊಂಬೋದು ದೊಡ್ಡದಲ್ಲ. ಭಗವಂತ ಇವಳಿಗೆ ವಶ ಆಗಿದ್ದಾನೆ. ಅದು ವಿಶೇಷವಾಗಿ ಪುರಂದರದಾಸರು ಹೇಳ್ತಾರೆ, ರಾತ್ರಿ ಹಗಲು ನಿನ್ನ ಬಿಡದಂತೆ. ಅಂದ್ರೆ ಏನರ್ಥ? ನಮ್ಮಂಗೆ ಕಾಮಾದಿಗಳ ಐಹಿಕ ಸುಖಕ್ಕಾಗಿ ಹೆಂಡತಿಯನ್ನು ಬಿಡದಂಗಿರೋದಲ್ಲ. ಸ್ವಾಮಿ ಅವಳು ಮಾಡತಕ್ಕಂತ ಪೂಜೆ ಛತ್ರ ಶ್ಯಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಿಂದ ನಿತ್ಯ ಸೇವೆ ಮಾಡತಕ್ಕಂತ ನಮ್ಮ ಲಕ್ಷ್ಮೀದೇವಿ ಮಾಡತಕ್ಕಂತ ಪೂಜೆಗೆ ಅವನು ರಾತ್ರಿ ಹಗಲು ಅವಳನ್ನ ಬಿಡದಂತೆ ವಕ್ಷಸ್ಥಳದಲ್ಲೇ ಧಾರಣೆ ಮಾಡಿದ್ದಾನೆ. ಇದನ್ನು ದಾಸರು ಹೇಳ್ತಾರೆ, ಇರಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡಲಿಪ್ಪಂತೆ. ರಾತ್ರಿ ಹಗಲು ಗೊತ್ತಿಲ್ಲದೆ ಏಕವಾಗಿ ಲಕ್ಷ್ಮೀದೇವಿಯ ಪೂಜೆಗೆ, ಅವಳು ಮಾಡತಕ್ಕಂಥ ಸೇವೆಗೆ, ಅವಳು ಮಾಡಿದ ಭಾರತಾದಿ ಆಲೋಚನೆಗಳ ಚಿಂತನೆಗಳಿಗೆ ಆ ಒಲಿದು ದೇವರು ಬಂದಿದ್ದಾನೆ ಎಂಬುದನ್ನ ಅಷ್ಟು ದೂರ ಭಗವಂತನನ್ನು ಒಲಿಸ್ಕೊಂಡಿದ್ದಾಳೆ. ಇರಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ. ನಾವು ಕೂಡ ಸ್ವಾಮಿನ ಒಲಿಸ್ಕೊಬೇಕು. ಹೆಂಗೆ ಅಂದ್ರೆ ಜಪ ತಪ ಮುಂದೆ ಹೇಳ್ತಾರೆ, ಯಾರಿಗೂ ಸಿಗದೇ ಇರತಕ್ಕಂತ ಪರಮಾತ್ಮ ಅಂದ ಮೇಲೆ ಲಕ್ಷ್ಮೀದೇವಿ ಪೂಜೆ ಮಾಡಿದ ತಕ್ಷಣ ದೇವರು ಹಿಂದೆ ಬಂದ್ಬಿಟ್ಟ ಅಂತಂದ್ರೆ ಅವನಿಗೇನು ಗತಿ ಇಲ್ದಂಗಿಲ್ಲ. ಪ್ರಾಣೇಶ್ದಾಸರು ಒಂದು ಮಾತಂತಾರೆ, ಎಲ್ಲಿ ನೀ ನೆಲಸೀರಲ್ಲೇ ಬರುವ ನಿನ್ನ ವಲ್ಲಭ ಪ್ರಾಣೇಶ ವಿಠಲ ನಿಲ್ಲದೆ ಕ್ಷಣ. ಒಂದು ಕ್ಷಣ ಬಿಡ್ದಂಗ ಲಕ್ಷ್ಮೀದೇವಿ ದೇವರು ಬರ್ತಾನಂತ.
ಹಂಗಾದ್ರೆ ಅವನಿಗೆ ಗತಿ ಇಲ್ಲ ಅಂತ ಹೇಳಲ್ವ? ದಾಸರಂತಾರೆ, ಎಲ್ಲ ಜಗವ ತನ್ವಶದಲ್ಲಿಟ್ಟಾಡುವ ಬಲ್ಲಿದ ಭಕುತ ವತ್ಸಲ್ಲ ದೇವನೇ ನಿನ್ನ ಚೆಲ್ಲುವ ಚೆಲ್ಲುವಿಕೆಗೆ, ಚೆಲ್ಲುವ ಚೆಲುವೆ ವೇದಗಳು ಪುರಾಣಗಳಿಂದ, ಚೆಲ್ಲುವ ಚೆಲ್ಲುವಿಕೆಗೆ ಮೆಲ್ಲನೆ ಮರುಳಾಗಿ ಎಲ್ಲ ಕಾಲ ನಿನ್ವಶದೊಳಿಪ್ಪನುತ್ತ ಪ್ರಾಣದಾಸರು ಹೇಳಿದಂತೆ ಇಲ್ಲಿ ದಾಸರು ಹೇಳ್ತಾರೆ. ಆಮೇಲೆ ಹೆಂಗೆ ಇದ್ದೆ, ಎಂತ ದೇವರು ಅವನು, ಇವನ ಹಿಂದೆ ಲಕ್ಷ್ಮೀದೇವಿ ಹಿಂದೆ ಬಂದ್ಬಿಟ್ಟ ಅಂದ್ರೆ ನಮ್ಮ ಸಾಮಾನ್ಯ ಪ್ರಾಕೃತ ಮನುಷ್ಯರಂತೆ ಹೆಂಡತಿ ಹಿಂದೆ ಓಡಿ ಬರೋನ ಅವನು ಯಾರು? ಜ್ಞಾನಿಗಳು ನಿತ್ಯಗಲ್ಲ ಪಾನಾದಿಗಳನ್ನು ಬಿಟ್ಟು ನಾನಾ ವಿಧ ತಪವಿದ್ದರು ಧ್ಯಾನಕ್ಕೆ ಶುಲ್ಕದವನ. ಜ್ಞಾನಿಗಳು ಅನ್ನ ಬಿಟ್ಟು ನೀರು ಬಿಟ್ಟು ಉಪವಾಸ ಮಾಡಿ ತಪಸ್ಸು ಮಾಡಿ ಕಾಡುಗಳ ಹೋಗಿ ಋಷಿಗಳೆಲ್ಲ ತಪಸ್ಸು ಮಾಡ್ತಾರೆ, ಬ್ರಹ್ಮಾದಿ ದೇವತೆಗಳು. ಅವರಿಗೆ ಸಿಗದೆ ಇರ್ತಕ್ಕಂಥ ನಮ್ಮ ಸ್ವಾಮಿ ಲಕ್ಷ್ಮೀದೇವಿಗೆ ಒಳೆದು ಬಂದಾದ್ರೆ ಅದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಎರಡನೇ ಜ್ಞಾನಿಗಳನ್ನು ಹೇಳಿದ್ರು, ಎರಡನೇ ಸಾರಿ ನುಡಿ ಒಳಗೆ ಹೇಳ್ತಾರೆ. ಆಮೇಲೆ ಸರ್ವಸಂಗವನ್ನು ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದಾ ತನ್ನ ಎದೆಯ ಮೇಲೆ ಬಿಡದೆ ನಿನ್ನ ಇಟ್ಟಂತೆ ಮರಳು ಮಾಡಿ. ಸರ್ವಸಂಗ ಬಿಟ್ಟು ಸನ್ಯಾಸಿಗಳು ಎಲ್ಲ ಹೆಂಡತಿ ಮಕ್ಕಳು ಮೋಹ ಜ್ಞಾಹ ಎಲ್ಲವನ್ನು ಬಿಟ್ಟು ಸನ್ಯಾಸಿಯಾಗಿ ಆದರೂ ಕೂಡ ಅವರು ಸರ್ವದಾ ಸ್ವಾಮಿ ಯಾವಾಗಲೂ ಅಂಥ ಸ್ವಾಮಿಗಳೆಲ್ಲ ಬ್ರಹ್ಮದೇವ ಪೂಜೆ ಮಾಡಿಕೊಂಡು ಹೆಂಡತಿ ಮಕ್ಕಳು ಮನೆ ಬಾಗಿಲು ಮಠಾದಿಗಳನ್ನು ಬಿಟ್ಟು